ಕಳೆದ 5-6 ತಿಂಗಳುಗಳಿಂದ ದಿನ ಬಳಕೆಯ ವಸ್ತು ಹಾಗೆ ಸರ್ವಿಸಸ್ ಅದರ ದರ ಏರಿಕೆ ಆಗ್ತಾ ಇರೋದು. ಮೆಟ್ರೋ ಆಯ್ತು, ಕರೆಂಟು, ನೀರು, ಹೀಗೆ ಸಾಲು ಸಾಲು ದರ ಏರಿಕೆಯ ನಡುವೆ ಇವತ್ತು ಆಟೋ ದರ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇವತ್ತು ನಿರ್ಧಾರ ಆಗುತ್ತೆ, ದರ ಏರಿಕೆ ಆಗಬೇಕಾ ಬೇಡವಾ, ಆದ್ರೆ ಎಷ್ಟು ಅಂತ ಹೇಳಿ 11 ಗಂಟೆಗೆ ಇವತ್ತು ಬೆಂಗಳೂರಿನ ಡಿಸಿ ಜಗದೀಶ್ ಈ ಬಗ್ಗೆ ಸಭೆ ಕರೆದಿದ್ದಾರೆ. ಆಟೋ ಯೂನಿಯನ್ಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಸಭೆಯನ್ನ ನಡೆಸುವವರಿದ್ದಾರೆ. ಕಂದಾಯ ಭವನದ ಡಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಮಾರ್ಚ್ 12ರಂದು ಆಟೋ ದರ ಏರಿಕೆ ಕುರಿತು ಮನವಿಯನ್ನು ಸಲ್ಲಿಸಲಾಗಿತ್ತು ಸಂಘಟನೆಗಳಿಂದ. ಈಗಾಗಲೇ ಒಂದು ಬಾರಿ ಆಟೋ ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆದಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ದರ ಪರಿಷ್ಕರಣೆ ಸಮಿತಿಯಿಂದ ಈ ವೇಳೆ 30ರಿಂದ 40 ರೂಪಾಯಿ ಮಾಡಿ ಮಿನಿಮಮ್ ಚಾರ್ಜ್ ಅನ್ನ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಆಟೋ ಚಾಲಕರಿಗೆ 101 ಸಮಸ್ಯೆ ಇದೆ, ಅವರವರ ಬದುಕಿನ ದೃಷ್ಟಿಯಿಂದ ದರ ಏರಿಕೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ಪ್ರಯಾಣಿಕರ ಮೇಲಾಗ್ತಾ ಇರುವ ನಿರಂತರ ಹೊರೆ. ಈ ಕಡೆ ಬಸ್ನಲ್ಲಿ ಫ್ರೀ ಯೋಜನೆ ಬಳಕೆ ಮಾಡದೇ ಇರೋರಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ, ಮೆಟ್ರೋ ಕೂಡ ದುಬಾರಿ ಆಗಿದೆ. ಇದೀಗ ಆಟೋ ದರ ಕೂಡ ಏರಿಕೆನಾ ಅಂತ ಹೇಳಿ ಜನ ಹುಬ್ಬೇರಿಸುತ್ತಿದ್ದಾರೆ. ಹೌದು ಸ್ಮಿತಾ, ಈಗ ಜೂನ್ 1ನೇ ತಾರೀಕಿಗೆ ಜಾರಿಯಾಗುವಂತೆ ಈಗ ಹೊಸ ಆಟೋ ದರ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಆಟೋ ಸಂಘಟನೆಗಳ ಜೊತೆಗೆ ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಆಟೋ ಚಾಲಕರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಈ ಸಭೆ ನಡೆದಿತ್ತು, ಆ ಸಭೆ ವಿಫಲವಾಗಿತ್ತು. ಯಾಕಂದ್ರೆ ಆಟೋ ಚಾಲಕರು ಹೇಳ್ತಿರೋದು ಈಗ ಮಿನಿಮಮ್ 30 ರೂಪಾಯಿ ಇದೆ, ಆ 30 ರೂಪಾಯಿ ಇರುವಂತಹ ದರವನ್ನು 40 ರೂಪಾಯಿಗೆ ಏರಿಸಬೇಕು. ಮಿನಿಮಮ್ ಆದ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ಆ 15 ರೂಪಾಯಿ ಇರುವಂತಹ ದರವನ್ನು 20 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಏನು ದರ ಪರಿಷ್ಕರಣೆ ಮಾಡುವಂತಹ ಸಮಿತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಕೇವಲ 5 ರೂಪಾಯಿ ಮಾತ್ರ ಏರಿಕೆ ಮಾಡಬೇಕು, ಅಂದ್ರೆ ಮಿನಿಮಮ್ ದರ 30ರಿಂದ 35 ರೂಪಾಯಿಗೆ ಏರಿಕೆ ಆಗಬೇಕು. ಕಿಲೋಮೀಟರ್ ದರ ಏನಿದೆ ಅದು 15ರಿಂದ 17 ರೂಪಾಯಿಗೆ ಏರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಪರಿಷ್ಕರಣಾ ಸಮಿತಿ ಹೇಳಿತು. ಈ ಎರಡೂ ಹಗ್ಗ ಜಗ್ಗಾಟದಿಂದಾಗಿ ದರ ಏರಿಕೆ ನೆನೆಗುದ್ದಿಗೆ ಬಿದ್ದಿತ್ತು. ಇವತ್ತು 11 ಗಂಟೆಗೆ ಈ ಆಟೋ ಚಾಲಕರ ಸಂಘಟನೆ ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸಿ ಮಿನಿಮಮ್ 40 ರೂಪಾಯಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಿನಿಮಮ್ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದು ಸ್ಮಿತಾ. ಯಾಕಂದ್ರೆ ಈ ಬೆಂಗಳೂರಿನ ಜನಕ್ಕೆ ಅಥವಾ ಬೇರೆ ಬೇರೆ ಭಾಗದಿಂದ ಬರುವಂತಹ ಜನರಿಗೆ ಆಟೋ ದರ ಯಾರು ಕೂಡ ಮೀಟರ್ ಹಾಕಿ ಓಡಿಸಲ್ಲ. ಆದರೂ ಕೂಡ ಈ ದರವನ್ನ ಏರಿಕೆ ಮಾಡಿದ್ರೆ ಬರುವಂತಹ ಗ್ರಾಹಕರಿಂದ ಸುಲಭವಾಗಿ ದರವನ್ನ ನಾವು ಕೇಳಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈಗ ದರ ಏರಿಕೆ ಮಾಡೋದಕ್ಕೆ ಆಟೋ ಚಾಲಕರು ಪಟ್ಟಿಡಿದ್ದಾರೆ. ಮಿನಿಮಮ್ ದರ 30ರಿಂದ 40 ರೂಪಾಯಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಸ್ಮಿತಾ. ಧನ್ಯವಾದ ಮುತ್ತಪ್ಪ ಮಾಹಿತಿಗಾರ. ನಿರಂತರವಾಗಿ ಕಳೆದ 5-6 ತಿಂಗಳುಗಳಿಂದ ದಿನ ಬಳಕೆಯ ವಸ್ತು ಹಾಗೆ ಸರ್ವಿಸಸ್ ಅದರ ದರ ಏರಿಕೆ ಆಗ್ತಾ ಇರೋದು. ಮೆಟ್ರೋ ಆಯ್ತು, ಕರೆಂಟು, ನೀರು, ಹೀಗೆ ಸಾಲು ಸಾಲು ದರ ಏರಿಕೆಯ ನಡುವೆ ಇವತ್ತು ಆಟೋ ದರ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇವತ್ತು ನಿರ್ಧಾರ ಆಗುತ್ತೆ, ದರ ಏರಿಕೆ ಆಗಬೇಕಾ ಬೇಡವಾ, ಆದ್ರೆ ಎಷ್ಟು ಅಂತ ಹೇಳಿ 11 ಗಂಟೆಗೆ ಇವತ್ತು ಬೆಂಗಳೂರಿನ ಡಿಸಿ ಜಗದೀಶ್ ಈ ಬಗ್ಗೆ ಸಭೆ ಕರೆದಿದ್ದಾರೆ. ಆಟೋ ಯೂನಿಯನ್ಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಸಭೆಯನ್ನ ನಡೆಸುವವರಿದ್ದಾರೆ. ಕಂದಾಯ ಭವನದ ಡಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಮಾರ್ಚ್ 12ರಂದು ಆಟೋ ದರ ಏರಿಕೆ ಕುರಿತು ಮನವಿಯನ್ನು ಸಲ್ಲಿಸಲಾಗಿತ್ತು ಸಂಘಟನೆಗಳಿಂದ. ಈಗಾಗಲೇ ಒಂದು ಬಾರಿ ಆಟೋ ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆದಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ದರ ಪರಿಷ್ಕರಣೆ ಸಮಿತಿಯಿಂದ ಈ ವೇಳೆ 30ರಿಂದ 40 ರೂಪಾಯಿ ಮಾಡಿ ಮಿನಿಮಮ್ ಚಾರ್ಜ್ ಅನ್ನ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಆಟೋ ಚಾಲಕರಿಗೆ 101 ಸಮಸ್ಯೆ ಇದೆ, ಅವರವರ ಬದುಕಿನ ದೃಷ್ಟಿಯಿಂದ ದರ ಏರಿಕೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ಪ್ರಯಾಣಿಕರ ಮೇಲಾಗ್ತಾ ಇರುವ ನಿರಂತರ ಹೊರೆ. ಈ ಕಡೆ ಬಸ್ನಲ್ಲಿ ಫ್ರೀ ಯೋಜನೆ ಬಳಕೆ ಮಾಡದೇ ಇರೋರಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ, ಮೆಟ್ರೋ ಕೂಡ ದುಬಾರಿ ಆಗಿದೆ. ಇದೀಗ ಆಟೋ ದರ ಕೂಡ ಏರಿಕೆನಾ ಅಂತ ಹೇಳಿ ಜನ ಹುಬ್ಬೇರಿಸುತ್ತಿದ್ದಾರೆ.
ಹೌದು ಸ್ಮಿತಾ, ಈಗ ಜೂನ್ 1ನೇ ತಾರೀಕಿಗೆ ಜಾರಿಯಾಗುವಂತೆ ಈಗ ಹೊಸ ಆಟೋ ದರ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಆಟೋ ಸಂಘಟನೆಗಳ ಜೊತೆಗೆ ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಆಟೋ ಚಾಲಕರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಈ ಸಭೆ ನಡೆದಿತ್ತು, ಆ ಸಭೆ ವಿಫಲವಾಗಿತ್ತು. ಯಾಕಂದ್ರೆ ಆಟೋ ಚಾಲಕರು ಹೇಳ್ತಿರೋದು ಈಗ ಮಿನಿಮಮ್ 30 ರೂಪಾಯಿ ಇದೆ, ಆ 30 ರೂಪಾಯಿ ಇರುವಂತಹ ದರವನ್ನು 40 ರೂಪಾಯಿಗೆ ಏರಿಸಬೇಕು. ಮಿನಿಮಮ್ ಆದ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ಆ 15 ರೂಪಾಯಿ ಇರುವಂತಹ ದರವನ್ನು 20 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಏನು ದರ ಪರಿಷ್ಕರಣೆ ಮಾಡುವಂತಹ ಸಮಿತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಕೇವಲ 5 ರೂಪಾಯಿ ಮಾತ್ರ ಏರಿಕೆ ಮಾಡಬೇಕು, ಅಂದ್ರೆ ಮಿನಿಮಮ್ ದರ 30 ರಿಂದ 35 ರೂಪಾಯಿಗೆ ಏರಿಕೆ ಆಗಬೇಕು. ಕಿಲೋಮೀಟರ್ ದರ ಏನಿದೆ ಅದು 15 ರಿಂದ 17 ರೂಪಾಯಿಗೆ ಏರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಪರಿಷ್ಕರಣಾ ಸಮಿತಿ ಹೇಳಿತು. ಈ ಎರಡೂ ಹಗ್ಗ ಜಗ್ಗಾಟದಿಂದಾಗಿ ದರ ಏರಿಕೆ ನೆನೆಗುದ್ದಿಗೆ ಬಿದ್ದಿತ್ತು. ಇವತ್ತು 11 ಗಂಟೆಗೆ ಈ ಆಟೋ ಚಾಲಕರ ಸಂಘಟನೆ ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸಿ ಮಿನಿಮಮ್ 40 ರೂಪಾಯಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಿನಿಮಮ್ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದು ಸ್ಮಿತಾ. ಯಾಕಂದ್ರೆ ಈ ಬೆಂಗಳೂರಿನ ಜನಕ್ಕೆ ಅಥವಾ ಬೇರೆ ಬೇರೆ ಭಾಗದಿಂದ ಬರುವಂತಹ ಜನರಿಗೆ ಆಟೋ ದರ ಯಾರು ಕೂಡ ಮೀಟರ್ ಹಾಕಿ ಓಡಿಸಲ್ಲ. ಆದ್ರೂ ಕೂಡ ಈ ದರವನ್ನು ಏರಿಕೆ ಮಾಡಿದ್ರೆ ಬರುವಂತಹ ಗ್ರಾಹಕರಿಂದ ಸುಲಭವಾಗಿ ದರವನ್ನ ನಾವು ಕೇಳಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈಗ ದರ ಏರಿಕೆ ಮಾಡೋದಕ್ಕೆ ಆಟೋ ಚಾಲಕರು ಪಟ್ಟಿಡಿದಿದ್ದಾರೆ. ಮಿನಿಮಮ್ ದರ 30 ರಿಂದ 40 ರೂಪಾಯಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಸ್ಮಿತಾ. ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ. ನಿರಂತರವಾಗಿ ಕಳೆದ 5-6 ತಿಂಗಳುಗಳಿಂದ ದಿನ ಬಳಕೆಯ ವಸ್ತು ಹಾಗೆ ಸರ್ವಿಸಸ್ ಅದರ ದರ ಏರಿಕೆ ಆಗ್ತಾ ಇರೋದು. ಮೆಟ್ರೋ ಆಯ್ತು, ಕರೆಂಟು, ನೀರು, ಹೀಗೆ ಸಾಲು ಸಾಲು ದರ ಏರಿಕೆಯ ನಡುವೆ ಇವತ್ತು ಆಟೋ ದರ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇವತ್ತು ನಿರ್ಧಾರ ಆಗುತ್ತೆ, ದರ ಏರಿಕೆ ಆಗಬೇಕಾ ಬೇಡವಾ, ಆದ್ರೆ ಎಷ್ಟು ಅಂತ ಹೇಳಿ 11 ಗಂಟೆಗೆ ಇವತ್ತು ಬೆಂಗಳೂರಿನ ಡಿಸಿ ಜಗದೀಶ್ ಈ ಬಗ್ಗೆ ಸಭೆ ಕರೆದಿದ್ದಾರೆ. ಆಟೋ ಯೂನಿಯನ್ಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಸಭೆಯನ್ನ ನಡೆಸುವವರಿದ್ದಾರೆ. ಕಂದಾಯ ಭವನದ ಡಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಮಾರ್ಚ್ 12ರಂದು ಆಟೋ ದರ ಏರಿಕೆ ಕುರಿತು ಮನವಿಯನ್ನು ಸಲ್ಲಿಸಲಾಗಿತ್ತು ಸಂಘಟನೆಗಳಿಂದ. ಈಗಾಗಲೇ ಒಂದು ಬಾರಿ ಆಟೋ ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆದಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ದರ ಪರಿಷ್ಕರಣೆ ಸಮಿತಿಯಿಂದ ಈ ವೇಳೆ 30 ರಿಂದ 40 ರೂಪಾಯಿ ಮಾಡಿ ಮಿನಿಮಮ್ ಚಾರ್ಜ್ ಅನ್ನ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಆಟೋ ಚಾಲಕರಿಗೆ 101 ಸಮಸ್ಯೆ ಇದೆ, ಅವರ ಬದುಕಿನ ದೃಷ್ಟಿಯಿಂದ ದರ ಏರಿಕೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ಪ್ರಯಾಣಿಕರ ಮೇಲಾಗ್ತಾ ಇರುವ ನಿರಂತರ ಹೊರೆ. ಈ ಕಡೆ ಬಸ್ನಲ್ಲಿ ಫ್ರೀ ಯೋಜನೆ ಬಳಕೆ ಮಾಡದೇ ಇರೋರಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ, ಮೆಟ್ರೋ ಕೂಡ ದುಬಾರಿ ಆಗಿದೆ. ಇದೀಗ ಆಟೋ ದರ ಕೂಡ ಏರಿಕೆನಾ ಅಂತ ಹೇಳಿ ಜನ ಹುಬ್ಬೇರಿಸುತ್ತಿದ್ದಾರೆ. ಹೌದು ಸ್ಮಿತಾ, ಈಗ ಜೂನ್ 1ನೇ ತಾರೀಕಿಗೆ ಜಾರಿಯಾಗುವಂತೆ ಈಗ ಹೊಸ ಆಟೋ ದರ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಆಟೋ ಸಂಘಟನೆಗಳ ಜೊತೆಗೆ ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಆಟೋ ಚಾಲಕರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಈ ಸಭೆ ನಡೆದಿತ್ತು, ಆ ಸಭೆ ವಿಫಲವಾಗಿತ್ತು. ಯಾಕಂದ್ರೆ ಆಟೋ ಚಾಲಕರು ಹೇಳ್ತಿರೋದು ಈಗ ಮಿನಿಮಮ್ 30 ರೂಪಾಯಿ ಇದೆ, ಆ 30 ರೂಪಾಯಿ ಇರುವಂತಹ ದರವನ್ನು 40 ರೂಪಾಯಿಗೆ ಏರಿಸಬೇಕು. ಮಿನಿಮಮ್ ಆದ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ಆ 15 ರೂಪಾಯಿ ಇರುವಂತಹ ದರವನ್ನು 20 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಏನು ದರ ಪರಿಷ್ಕರಣೆ ಮಾಡುವಂತಹ ಸಮಿತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಕೇವಲ 5 ರೂಪಾಯಿ ಮಾತ್ರ ಏರಿಕೆ ಮಾಡಬೇಕು, ಅಂದ್ರೆ ಮಿನಿಮಮ್ ದರ 30 ರಿಂದ 35 ರೂಪಾಯಿಗೆ ಏರಿಕೆ ಆಗಬೇಕು. ಕಿಲೋಮೀಟರ್ ದರ ಏನಿದೆ ಅದು 15 ರಿಂದ 17 ರೂಪಾಯಿಗೆ ಏರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಪರಿಷ್ಕರಣಾ ಸಮಿತಿ ಹೇಳಿತು. ಈ ಎರಡೂ ಹಗ್ಗ ಜಗ್ಗಾಟದಿಂದಾಗಿ ದರ ಏರಿಕೆ ನೆನೆಗುದ್ದಿಗೆ ಬಿದ್ದಿತ್ತು. ಇವತ್ತು 11 ಗಂಟೆಗೆ ಈ ಆಟೋ ಚಾಲಕರ ಸಂಘಟನೆ ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸಿ ಮಿನಿಮಮ್ 40 ರೂಪಾಯಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಿನಿಮಮ್ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದು ಸ್ಮಿತಾ. ಯಾಕಂದ್ರೆ ಈ ಬೆಂಗಳೂರಿನ ಜನಕ್ಕೆ ಅಥವಾ ಬೇರೆ ಬೇರೆ ಭಾಗದಿಂದ ಬರುವಂತಹ ಜನರಿಗೆ ಆಟೋ ದರ ಯಾರು ಕೂಡ ಮೀಟರ್ ಹಾಕಿ ನಿರಂತರವಾಗಿ ಕಳೆದ 5-6 ತಿಂಗಳುಗಳಿಂದ ದಿನ ಬಳಕೆಯ ವಸ್ತು ಹಾಗೆ ಸರ್ವಿಸಸ್ ಅದರ ದರ ಏರಿಕೆ ಆಗ್ತಾ ಇರೋದು. ಮೆಟ್ರೋ ಆಯ್ತು, ಕರೆಂಟು, ನೀರು, ಹೀಗೆ ಸಾಲು ಸಾಲು ದರ ಏರಿಕೆಯ ನಡುವೆ ಇವತ್ತು ಆಟೋ ದರ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇವತ್ತು ನಿರ್ಧಾರ ಆಗುತ್ತೆ, ದರ ಏರಿಕೆ ಆಗಬೇಕಾ ಬೇಡವಾ, ಆದ್ರೆ ಎಷ್ಟು ಅಂತ ಹೇಳಿ 11 ಗಂಟೆಗೆ ಇವತ್ತು ಬೆಂಗಳೂರಿನ ಡಿಸಿ ಜಗದೀಶ್
ಈ ಬಗ್ಗೆ ಸಭೆ ಕರೆದಿದ್ದಾರೆ. ಆಟೋ ಯೂನಿಯನ್ಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಸಭೆಯನ್ನ ನಡೆಸುವವರಿದ್ದಾರೆ. ಕಂದಾಯ ಭವನದ ಡಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಮಾರ್ಚ್ 12ರಂದು ಆಟೋ ದರ ಏರಿಕೆ ಕುರಿತು ಮನವಿಯನ್ನು ಸಲ್ಲಿಸಲಾಗಿತ್ತು ಸಂಘಟನೆಗಳಿಂದ. ಈಗಾಗಲೇ ಒಂದು ಬಾರಿ ಆಟೋ ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆದಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ದರ ಪರಿಷ್ಕರಣೆ ಸಮಿತಿಯಿಂದ ಈ ವೇಳೆ 30ರಿಂದ 40 ರೂಪಾಯಿ ಮಾಡಿ ಮಿನಿಮಮ್ ಚಾರ್ಜ್ ಅನ್ನ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಆಟೋ ಚಾಲಕರಿಗೆ 101 ಸಮಸ್ಯೆ ಇದೆ. ಅವರು ಅವರ ಬದುಕಿನ ದೃಷ್ಟಿಯಿಂದ ದರ ಏರಿಕೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ಪ್ರಯಾಣಿಕರ ಮೇಲಾಗ್ತಾ ಇರುವ ನಿರಂತರ ಹೊರೆ. ಈ ಕಡೆ ಬಸ್ನಲ್ಲಿ ಫ್ರೀ ಯೋಜನೆ ಬಳಕೆ ಮಾಡದೇ ಇರೋರಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ. ಮೆಟ್ರೋ ಕೂಡ ದುಬಾರಿ ಆಗಿದೆ. ಇದೀಗ ಆಟೋ ದರ ಕೂಡ ಏರಿಕೆನಾ ಅಂತ ಹೇಳಿ ಜನ ಹುಬ್ಬೇರಿಸುತ್ತಿದ್ದಾರೆ. ಹೌದು ಸ್ಮಿತಾ, ಈಗ ಜೂನ್ 1ನೇ ತಾರೀಕಿಗೆ ಜಾರಿಯಾಗುವಂತೆ ಈಗ ಹೊಸ ಆಟೋ ದರ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಆಟೋ ಸಂಘಟನೆಗಳ ಜೊತೆಗೆ ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಆಟೋ ಚಾಲಕರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಈ ಸಭೆ ನಡೆದಿತ್ತು, ಆ ಸಭೆ ವಿಫಲವಾಗಿತ್ತು. ಯಾಕಂದ್ರೆ ಆಟೋ ಚಾಲಕರು ಹೇಳ್ತಿರೋದು ಈಗ ಮಿನಿಮಮ್ 30 ರೂಪಾಯಿ ಇದೆ. ಆ 30 ರೂಪಾಯಿ ಇರುವಂತಹ ದರವನ್ನು 40 ರೂಪಾಯಿಗೆ ಏರಿಸಬೇಕು. ಮಿನಿಮಮ್ ಆದ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ. ಆ 15 ರೂಪಾಯಿ ಇರುವಂತಹ ದರವನ್ನು 20 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಏನು ದರ ಪರಿಷ್ಕರಣೆ ಮಾಡುವಂತಹ ಸಮಿತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಕೇವಲ 5 ರೂಪಾಯಿ ಮಾತ್ರ ಏರಿಕೆ ಮಾಡಬೇಕು, ಅಂದ್ರೆ ಮಿನಿಮಮ್ ದರ 30ರಿಂದ 35 ರೂಪಾಯಿಗೆ ಏರಿಕೆ ಆಗಬೇಕು. ಕಿಲೋಮೀಟರ್ ದರ ಏನಿದೆ ಅದು 15ರಿಂದ 17 ರೂಪಾಯಿಗೆ ಏರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಪರಿಷ್ಕರಣಾ ಸಮಿತಿ ಹೇಳಿತು. ಈ ಎರಡೂ ಹಗ್ಗ ಜಗ್ಗಾಟದಿಂದಾಗಿ ದರ ಏರಿಕೆ ನೆನೆಗುದ್ದಿಗೆ ಬಿದ್ದಿತ್ತು. ಇವತ್ತು 11 ಗಂಟೆಗೆ ಈ ಆಟೋ ಚಾಲಕರ ಸಂಘಟನೆ ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸಿ ಮಿನಿಮಮ್ 40 ರೂಪಾಯಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಿನಿಮಮ್ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದು ಸ್ಮಿತಾ. ಯಾಕಂದ್ರೆ ಈ ಬೆಂಗಳೂರಿನ ಜನಕ್ಕೆ ಅಥವಾ ಬೇರೆ ಬೇರೆ ಭಾಗದಿಂದ ಬರುವಂತಹ ಜನರಿಗೆ ಆಟೋ ದರ ಯಾರು ಕೂಡ ಮೀಟರ್ ಹಾಕಿ ಓಡಿಸಲ್ಲ. ಆದರೂ ಕೂಡ ಈ ದರವನ್ನು ಏರಿಕೆ ಮಾಡಿದ್ರೆ ಬರುವಂತಹ ಗ್ರಾಹಕರಿಂದ ಸುಲಭವಾಗಿ ದರವನ್ನು ನಾವು ಕೇಳಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈಗ ದರ ಏರಿಕೆ ಮಾಡೋದಕ್ಕೆ ಆಟೋ ಚಾಲಕರು ಪಟ್ಟಿಡಿದಿದ್ದಾರೆ. ಮಿನಿಮಮ್ ದರ 30ರಿಂದ 40 ರೂಪಾಯಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಸ್ಮಿತಾ. ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ.